ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದನ್ನು. ಹೀಗಾಗಿ ಅವರಲ್ಲಿ ಜಗಳಕ್ಕೆ ಅದನ್ನು ಮತ್ತು ಅವ್ರ ಮನೆಯವ್ರಿಗೆಲ್ಲ ಹೇಳಿ ಇವಳು ಸಹಕರಿಸಲ್ಲ, ಇವಳು ಸರಿ ಇಲ್ಲ, ಅದು ಇದು ಏನೇನೋ ಜಗಳ ಕದನಗಳು ಬರುತ್ತೆ, ಅವ್ರಿಗೆ ಗೊತ್ತಿಲ್ಲ ಅದು. ಬಟ್ ಇನ್ನೂ ಒಂದೇನಾಗುತ್ತೆ, ಈ ರೀತಿ ಯೋನಿ ಸೆಡ್ತಾ ಇರಬೇಕಾದ್ರೆ ಆ ಹುಡುಗನಿಗೆ ಅದನ್ನು ಪ್ರಯತ್ನ ಮಾಡಿ ಮಾಡಿ ಅವನಿಗೂ ಕೂಡ ನಿಮ್ರ ದೌರ್ಬಲ್ಯ ಶುರುವಾಗೋ ಥರ ಆಗಿಬಿಡತ್ತೆ, ಸರಿಯಾದ ಸಂಭೋಗ ಆಗದೆ. ಸೊ ಅವ್ರೇನು ಮಾಡ್ತಾಳೆ, ಇವಳು ಅವ್ರನ್ನೇ ಅದು ನಮ್ಮ ಹಸ್ಬೆಂಡ್ ಸರಿ ಇಲ್ಲ, ಅವ್ರಿಗೆ ಅದನ್ನು ಸೇರೋದಕ್ಕಾಗೋದಿಲ್ಲ, ಅವ್ರದ್ದು ಗಡ್ಸಾಗೋದಿಲ್ಲ ಇದನ್ನು ಅಂತ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಚೆಕ್ ಮಾಡಿ ನೋಡಿದರೆ ಆ ಹುಡುಗಿರದೇ ಪ್ರಾಬ್ಲಮ್ ಇರುತ್ತೆ. ಸೊ ಈ ರೀತಿ ಬಟ್ ಅದನ್ನು ಕಂಡುಹಿಡಿದ್ರೆ ಗೊತ್ತಾಗತ್ತೆ ಅವಾಗ. ಸೊ ಅದಕ್ಕೆ ನೀವು ಕೇಳಿದ್ರು, ನನ್ನ ಸಮಸ್ಯೆ ನಿನ್ನ ಸಮಸ್ಯೆ ಅಂತಲ್ಲ, ನಮ್ಮಿಬ್ಬರು ಒಟ್ಟು ಸಮಸ್ಯೆ. ದಟ್ ಕಪಲ್ ಆ್ಯಸ್ ಎ ಯೂನಿಟ್ ಇರೋದಿಲ್ಲ. ಬಟ್ ಅವ್ರು ನೀವು ಜಸ್ಟ್ ಗೈಡೆನ್ಸು ಕರೆಕ್ಟ್ ಆ ಸಂಭೋಗ ಕ್ರಿಯೆ ನಡೆಸೋವಂಥ ಸರಿಯಾದ ಆಸನಗಳನ್ನೇ ಅವ್ರು ಉಪಯೋಗಿಸಿರಲ್ಲ. ಹಾಗಾಗಿ ಅವ್ರಿಗೆ ಅದನ್ನ ಬಗ್ಗೆ ತಿಳುವಳಿಕೆ ಕೊಟ್ಟರೆ ಅದರೊಳಗೇ ಸರಿ ಹೋಗಿರುತ್ತೆ. ಹಾಗಾಗಿ ಇದನ್ನು ಕಂಡುಹಿಡಿದು ಅವ್ರು ಚಿಕಿತ್ಸೆ ಕೊಡೋದು ಮುಖ್ಯ, ಮತ್ತು ಅದಕ್ಕಾಗಿ ಅವ್ರ ಚಿಕಿತ್ಸೆಗೆ ಬರೋದು ಮುಖ್ಯ. ಎಷ್ಟೋ ಸಲ ಮುಜುಗರದ ಭಾವನೆಯಿಂದ ಹೆಂಗೆ ಹೋಗಿ ಡಾಕ್ಟ್ರ್ ಕೇಳೋದು, ಅವ್ರು ನಾವು ನೋಡಿ ನಗ್ಬೋದು, ಈ ರೀತಿ ಎಲ್ಲ ಇದೆಯಲ್ಲ ಅಂತ ಆ ಭಾವನೆಯಲ್ಲಿ ಇರ್ತಾರೆ ಎಷ್ಟೋ ಜನ. ಅದು ಕೂಡ ಒಂದು ಸಮಸ್ಯೆ ಆಗುತ್ತೆ. ಇವತ್ತು ಈ ಸೆಕ್ಸ್ ಎಜುಕೇಷನ್ ಕೊಡಬೇಕು ಅನ್ನೋಂಥದ್ದೊಂದು ಮಾತು ಬಂತು ಸರ್ಕಾರದ ಕಡೆಯಿಂದಾನೆ ಅನ್ನೋದನ್ನು ಹೇಳಿದ್ರಿ. ಇದನ್ನು ನೀವೇ 3 ದಶಕದಿಂದನೇ ಹೇಳ್ತಾ ಇದ್ದೀರಾ, ಇದು ಮುಖ್ಯ ಜನಕ್ಕೆ ಕೊಡಬೇಕು ಅಂತ. ಆದರೆ ಸರಿಯಾದ ಸೆಕ್ಸುವಾಲಿಟಿ ಏನು ಅನ್ನೋದನ್ನು ಖಂಡಿತವಾಗ್ಲೂ ಅದನ್ನು ತಿಳಿಸ್ಕೊಡ್ಬೇಕು, ಅದರ್ವೈಸ್ ಜನ ತಪ್ಪು ದಾರಿ ತುಳಿಯೋದೇ ಜಾಸ್ತಿ ಆಗತ್ತೆ ಅಂತ. ಸೊ ಸೆಕ್ಸ್ ಎಜುಕೇಷನ್ ಎಷ್ಟು ಮುಖ್ಯ? ಮತ್ತು ನೀವು ಹೇಳ್ದಂಗೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೂಡ ಹೇಳ್ತು, ಈಗ ಈ ಥರ ಸೆಕ್ಸುವಾಲಿಟಿ ಎಜುಕೇಷನ್ ಇಂಪಾರ್ಟೆಂಟು, ಚಿಕ್ಕ ವಯಸ್ಸಿನಲ್ಲೇ ಅವರು ಹದಿಹರಿಯಕ್ಕೆ ಕಾಲಿಡೋಕ್ಕೆ ಮುನ್ನನೇ ನಾವು ತಿಳಿಸ್ಕೊಡ್ಬೇಕು ಅದನ್ನು ಅಂತ ಸುಪ್ರೀಂ ಕೋರ್ಟಲ್ಲೂ ಹೇಳ್ತು. ನಮ್ಮ ಸರ್ಕಾರ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಿದೆ ಇದನ್ನು. ಬಟ್ ಯಾತಕ್ಕೆ ಈ ತಪ್ಪು ಭಾವನೆ ಬಂದಿದೆ ಅಂದರೆ, ನಾವು ಫಸ್ಟು ಸೆಕ್ಸ್ ಆ್ಯಂಡ್ ಸೆಕ್ಸುವಾಲಿಟಿ ಅದರದ ಒಂದು ಈ 2 ಪದದ ಅರ್ಥ ತಿಳ್ಕೊಬೇಕಾಗಿದೆ. ಸೆಕ್ಸುವಾಲಿಟಿ ಅಂತ ನಾವು ಲೈಂಗಿಕತೆ ಅಥವಾ ಅದನ್ನು ಹೇಳೋದು ಅದೊಂದು ಬ್ರಾಡರ್ ಟರ್ಮ್ ಅಂತ ಹೇಳ್ಬೋದು. ಅದು ಪ್ರತಿ ವ್ಯಕ್ತಿಗೆ ಸಂಬಂಧಪಟ್ಟ ಹುಟ್ಟಿನಿಂದ ಇಳಿ ವಯಸ್ಸಿನವರೆಗೂ ಅವ್ರ ದೇಹಕ್ಕೆ ಅಂಟ್ಕೊಂಡಂಥ ಒಂದು ವಿಷಯ. ಇದಕ್ಕೆ ಹಲವಾರು ಆಯಾಮಗಳು, ಹುಟ್ಟಿದಾಗ ಯಾವ್ದು ಹೆಣ್ಣು ಗಂಡು ಅಂತ ಮಗುನ ನಾವು ಹೇಳೋದ್ರಿಂದ ಹಿಡಿದು ಮುಂದೆ ಬಾಲ್ಯಾವಸ್ಥೆ ಪ್ರೌಢಾವಸ್ಥೆಗೆ ಬಂದು ಹದಿಹರಿಯಕ್ಕೆ ಕಾಲಿಟ್ಟು ಮದುವೆ, ಗಂಡು ಹೆಣ್ಣಿನ ಸಂಬಂಧ, ಗರ್ಭಧಾರಣೆ, ಗರ್ಭ ನಿರೋಧ ಅಥವಾ ಋತುಬಂಧ, ಇವೆಲ್ಲ ಕೂಡ ಬೇರೆ ಬೇರೆ ಆಯಾಮಗಳು. ಅಂದರೆ ಪ್ರತಿ ವ್ಯಕ್ತಿಗೂ ಅದು ಸಂಬಂಧಪಟ್ಟ ವಿಷಯ. ಸೆಕ್ಸುವಾಲಿಟಿ ಅದಕ್ಕೇನು ಬೇರೆ ಅದು ಡಿಫ್ರೆಂಟ್ ಮೀನಿಂಗ್ ಕೊಡೋದು. ಸೆಕ್ಸ್ ಅನ್ನೋದು ಒಂದು ಬಹಳ ಒಂದು ಇಡೀ ಸೆಕ್ಸುವಾಲಿಟಿ ಅಥವಾ ಲೈಂಗಿಕತೆಯ ಒಂದು ಬಹಳ ಕಡಿಮೆ ಅಂಶ ಅಂತ ಹೇಳ್ಬೋದು. ಒಂದು 3% 3% ಅಂತ. ಅಂದರೆ ಇದು ಒಂದು ನೀನು ಗಂಡು ಹೆಣ್ಣು ಹೇಳೋದಕ್ಕೆ, ಲಿಂಗ ಹೇಳೋದಕ್ಕೆ ಸೆಕ್ಸ್ ಅನ್ನೋದನ್ನು ಜೆಂಡರ್ಗೋಸ್ಕರ ಉಪಯೋಗಿಸ್ತೀವಿ. ಇನ್ನೊಂದು ಸಂಭೋಗ ಕ್ರಿಯೆಗೆ. ಈ ಸೆಕ್ಸುವಾಲಿಟಿ ಎಜುಕೇಷನ್ ಅನ್ನೋದನ್ನು ಅವರೇನು ಅಂದ್ಕೊಂಡ್ಬಿಡ್ತಾರೆ, ಅದು ಖಂಡಿತವಾಗ್ಲೂ ಸಂಭೋಗದ ಬಗ್ಗೆ ತಿಳಿಸ್ಕೊಡೋದಾಗಲಿ, ಗಂಡು ಹೆಣ್ಣು ಸಂಬಂಧ ತಿಳಿಸೋದು ಅಥವಾ ಮಗುವಿನ ಜನನದ ಬಗ್ಗೆ ತಿಳಿಸೋ ವಿಷಯ ಖಂಡಿತ ಅಲ್ಲ. ಚಿಕ್ಕ ವಯಸ್ಸಿನಿಂದನೇ ಅವರ ದೇಹದ ಬಗ್ಗೆ ಅರಿವು ಮೂಡಿಸೋದು. ಈವನ್ ಸ್ಕೂಲ್ಗೆ ಹೋಗೋದಕ್ಕೆ ಮುಂಚೆನೇ ಮನೆಯಲ್ಲೇ ತಾಯಿನೇ ಮೊದಲ ಗುರು ಅಂತ ಹೇಳೋ ಹಾಗೆ ಮನೆ ಮೊದಲು ಪಾಠ. ಅದರ ದೇಹದ ಬಗ್ಗೆ ನಕಾರಾತ್ಮಕ ಭಾವನೆಗಳು ಬರ್ದಂಗೆ ಪಾಸಿಟಿವ್ ಆ್ಯಟಿಟ್ಯೂಡ್ ಅದ್ರ ಬಗ್ಗೆ, ತನ್ನ ದೇಹನ ತಾನು ಗುರುತಿಸ್ಕೊಳ್ಳೋದು, ಅದರಿಂದ ಏನೂ ತಪ್ಪಿಲ್ಲ. ಚಿಕ್ಕ ಮಗು ಕೂಡ ಅದ್ರ ಜನ ಗುರುತಿಸ್ಕೊಳ್ಬೋದು, ಅಥವಾ ಅದರ ದೇಹನ ಎಲ್ಲ ಎಕ್ಸ್ಪ್ಲೋರೇಷನ್ ಅದಷ್ಟೇ. ಅದಕ್ಕೆಲ್ಲ ಒಳ್ಳೆ ರೀತಿಯಲ್ಲೇ ಅದಕ್ಕೆ ಹೇಳಿ, ನಿನ್ನ ದೇಹ ಬೇರೆಯವರು ಮುಟ್ಟಬಾರ್ದು, ನೀವೊಂದು ಸ್ನಾನ ಮಾಡಬೇಕಾದ್ರೆ, ನೀವು ಕತೆ ಹೇಳಬೇಕಾದ್ರೆ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾಗ ಮಗುಗೆ ಹೇಳ್ಕೊಡ್ತಾ ಬರ್ಬೋದು, ನಿನ್ನ ದೇಹ ಈ ಥರ ಎಲ್ಲ ಮುಟ್ಟಬಾರ್ದು, ನೀನು ಕೆಳಗಡೆ ಜಾಗ ಅಥವಾ ಜನನಾಂಗ ಬೇರೆಯವ್ರು ಮುಟ್ಟು ತೊಂದರೆ ಆಗುತ್ತೆ, ನಿನಗೆ ನೋವಾಗುತ್ತೆ, ಏನಾದರೂ ತೊಂದರೆ ಆದರೆ ನಮ್ಗೆ ಹೇಳಬೇಕು. ಗುಡ್ ಟಚ್, ಬ್ಯಾಡ್ ಟಚ್, ಅದನ್ನು ಯಾವುದು ಒಳ್ಳೆ ಸ್ಪರ್ಶ, ಯಾವುದು ಕೆಟ್ಟ ಸ್ಪರ್ಶ, ಮಗುಗೆ ಹಿಂಸೆ ಮಾಡೋ ಅಂಥದ್ದು ಏನಿದೆ, ಯಾರೇ ಬೇರೆಯವರು, ನಿನ್ನ ತಂದೆ ತಾಯಿ ಆಗಲಿ, ನೀ ದೊಡ್ಡವರು ನಿನ್ನನ್ನು ಮಾಡೋರು ಬಿಟ್ಟು ಬೇರೆ ಯಾರಿಗೂ ನೀನು ಮುಟ್ಟೋಕ್ಕೆ ಬಿಡಬಾರ್ದು. ದೇಹದಲ್ಲಿ ಬಟ್ಟೆಗಳನ್ನು ಮುಚ್ಚಿರೋ ಅಂಥ ಭಾಗಗಳನ್ನು ಅದನ್ನು ನೀವೆಲ್ಲ ಹೇಳ್ತಾ ಹೋದಾಗ ಮಗು ತಾನಾಗೇನೆ ಅರ್ಥ ಮಾಡ್ಕೊಳ್ತಾ ಬರುತ್ತೆ. ಮತ್ತು ಹೆಣ್ಣು ಗಂಡುಗಳಲ್ಲಿ ಲಿಂಗ ಭೇದ ಮಾಡ್ದಂಗೆ ಒಬ್ರನ್ನೊಬ್ರನ್ನ ಹೇಗೆ ಪ್ರೀತಿ ಗೌರವ ಭಾವನೆಯಿಂದ ನೋಡಬೇಕು, ಇನ್ನೊಬ್ಬರ ದೇಹ ದುರುಪಯೋಗ ಮಾಡ್ಕೋಬಾರ್ದು, ಇಬ್ರಿಗೂ ತಿಳಿಸ್ಕೊಡ್ಬೇಕು. ಈಗ ಬೇಟಿ ಪಡಾವೋ ಬೇಟಿ ಬಚಾವೋ ಎಲ್ಲ ಬಂದಂಗೆ ಬೇಟಾ ಸಮಜಾವೋನೇ ಚಿಕ್ಕದ ವಯಸ್ಸಿಂದ ಅದು ಬರ್ತಾ ಬರಬೇಕು. ಗಂಡು ಮಕ್ಳಿಗೂ ಹೇಳಬೇಕು, ಇದೇನೇನಾದರೂ ಮಾಡಿದರೆ ಶಿಕ್ಷೆ ಆಗುತ್ತೆ, ನಿಮಗೆ ಜೈಲಲ್ಲಿ ಇರಬೇಕು, ಉಳಿದಿದ್ದ ಜೀವನ ಎಲ್ಲ ನೀನು ಸಫರ್ ಮಾಡಬೇಕು. ಸೊ ಎಲ್ಲ ನೀವು ಬೇರೆ ಹುಡುಗಿಯರನ್ನ ಗೌರವ ಭಾವನೆಯಿಂದ ನೋಡಬೇಕು, ದೇಹದ ದುರುಪಯೋಗ ಮಾಡ್ಕೋಬಾರ್ದು.
ಸೊ ಈಗ ಮತ್ತೆ ಹದಿಹರಿಯ ಕಾಲಿಟ್ಟಾಗ ಆವಾಗ ಅವ್ರ ದೇಹದಲ್ಲಾಗೋ ದೈಹಿಕ ಮಾನಸಿಕ ಲೈಂಗಿಕ ಬದಲಾವಣೆಗಳು ಅದೇನು ಅದನ್ನೆಲ್ಲ ಅವರು ಹದಿಹರಿಯ ಕಾಲಿಡೋಕ್ಕೆ ಮುಂಚೆನೇ ಅವ್ರನ್ನ ತಯಾರು ಮಾಡಬೇಕು. ಆವಾಗ ಮಕ್ಕಳಲ್ಲಾಗುವಂಥ ಆತಂಕ, ಭಯ, ದೇಹದ ಬೆಳವಣಿಗೆ ಇದು ಸರಿ ಇಲ್ಲ, ನನ್ನ ದೇಹ ಬೆಳವಣಿಗೆ ಸರಿ ಇಲ್ಲ, ಮತ್ತು ಹಸ್ತಮೈಥುನದ ಬಗ್ಗೆ, ಮತ್ತು ಸ್ಖಲನದ ಬಗ್ಗೆ, ಸ್ವಪ್ನ ಸ್ಖಲನದ ಬಗ್ಗೆ ಇದೆಲ್ಲ ತುಂಬ ಭಯ ಅನುಭವಿಸ್ತಾರೆ ಹುಡುಗರು. ನನ್ನ ಹತ್ರ ಎಷ್ಟೋ ಹುಡುಗರು ಬಂದಾಗ ನಮ್ಗೆ ಯಾರೂ ಹೇಳಿಲ್ಲ, ನಂಗೆ ಪರೀಕ್ಷೆಗಳು ತೊಗೊಳಕ್ಕಾಗಲ್ಲ, ಓದೋಕ್ಕಾಗಲ್ಲ, ಯಾಕಂದರೆ ಫ್ರೆಂಡ್ಸುಗಳು ಹೆದರಿಸ್ತಾರೆ ಏನೇನೋ ಆಗತ್ತೆ ಅನ್ನೋ ಥರ. ಸೊ ಆ ರೀತಿ ಒಂದು ಪೀರ್ ಪ್ರೆಷರ್ ಅವಾಗ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ತಿಳಿಸ್ಕೊಡೋದನ್ನು ಸೆಕ್ಷುಯಾಲಿಟಿ ಎಜುಕೇಷನ್ ಹಂತ ಹಂತವಾಗಿ ಆಯಾ ವಯಸ್ಸಿಗೆ ಅನುಗುಣವಾಗಿ ಮತ್ತು ಯಾವ ಅದು ತಿಳುವಳಿಕೆ ಮಟ್ಟಕ್ಕೆ ಅನುಗುಣವಾಗಿ ಮೌಲ್ಯಾಧಾರಿತ ಲೈಂಗಿಕತೆ ಅಥವಾ ನೀವು ಕಲ್ಚರ್ ನಾವೇನು ಏಜ್ ಅಪ್ರೋಪ್ರಿಯೇಟ್ ಕಲ್ಚರ್ ಬೇಸ್ಡ್ ವ್ಯಾಲ್ಯೂ ಬೇಸ್ಡ್ ಸೆಕ್ಷುಯಾಲಿಟಿ ಎಜುಕೇಷನ್ ಇದು ನಮಗೆ ಬೇಕಾಗಿರೋದು. ಈ ಲೈಂಗಿಕ ದೌರ್ಬಲ್ಯ ವಿಚಾರದಲ್ಲಿ ಸಾಕಷ್ಟು ಮದುವೆಗಳೇ ಮುರಿದು ಹೋಗ್ತಾ ಇದೆ, ಡಿವೋರ್ಸ್ಗಳಿಗೆ ಕಾರಣ ಆಗ್ತಾ ಇದೆ ಇದು ಅಂತ. ಒಂದು ಕಡೆ ಏನಾಗ್ತಾ ಇದೆ, ಇವತ್ತು ಫ್ಯಾಂಟಸೈಸಿಂಗ್ ಸೆಕ್ಸ್ ಅಂತ ಅಂದರೆ ಮೊಬೈಲು ಭಾಳ ದೊಡ್ಡ ಸಾಧನ ಆಗಿಬಿಡ್ತಾ ಇದೆ ಸೆಕ್ಷುಯಾಲಿಟಿಗೆ. ಅದು ಬೇಕಾಗಿಲ್ಲ, ಅಂದರೆ ಮೊಬೈಲ್ ಇಲ್ಲದೆ ನನಗೆ ಉದ್ರೇಕನೇ ಬರೋದಿಲ್ಲ ಅಂತ ಹೇಳುವಷ್ಟರ ಮಟ್ಟಿಗೆ ಜನಗಳು ಮೊಬೈಲ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಒಂದು ಕಡೆ. ಮತ್ತೊಂದು ಕಡೆ ಸಹಜ ಜೀವನದಲ್ಲಿ ಹಾಗಿರೋದಿಲ್ಲ, ಸಹಜ ಜೀವನ ಸಹಜವಾಗಿರುತ್ತೆ. ಸೊ ಇದು ಈ ವೈರುಧ್ಯ ಸಮಸ್ಯೆನ ಉಂಟು ಮಾಡ್ತಾ ಇದೆ ಅಂತ ಏನು ಹೇಳೋಕೆ ಬಯಸ್ತೀರಿ? ಖಂಡಿತವಾಗ್ಲೂ ಈಗ ಈ ಮೊಬೈಲ್ ಅಡಿಕ್ಷನ್, ಇಂಟರ್ನೆಟ್ ಅಡಿಕ್ಷನ್, ಪೋರ್ನೋಗ್ರಫಿ ಅಡಿಕ್ಷನ್ ಭಾಳಷ್ಟು ಜನಕ್ಕೆ ಅದಿಲ್ಲದೆ ಇದ್ದರೆ ಈಗ ಅದನ್ನು ನೋಡೋದ್ರಿಂದನೇ ಹಸ್ತಮೈಥುನ ಮಾಡ್ಕೊಳ್ಳೋದಾಗಲಿ, ಹಸ್ತಮೈಥುನಕ್ಕೆ ಮಾಸ್ಟರ್ಬೇಷನ್ ಅಡಿಕ್ಷನ್ ಆಗೋವಂಥದ್ದಾಗಲಿ, ಅದಿಲ್ಲದೆ ಇದ್ದರೆ ಉದ್ರೇಕ ಬರೋದೇ ಇಲ್ಲ, ನಿದ್ದೆ ಬರೋದೇ ಇಲ್ಲ ಅನ್ನೋದು, ಈ ಥರ ಬಹಳಷ್ಟು ಜನ ಅದನ್ನು ಅನುಭವಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಾಗುತ್ತೆ, ಇನ್ನೂ ಗಂಡ ಹೆಂಡತಿ ಮಧ್ಯೆನೂ ಕೂಡ ಎಷ್ಟೋ ಜನಕ್ಕೆ ಅದನ್ನು ತೊಂದರೆ ಉಂಟು ಮಾಡ್ತಾ ಇದೆ. ನನ್ನ ಹೆಂಡತಿ ಹೀಗೆ ಇರಬೇಕು, ಅದರೊಳಗಿರೋ ಥರ ಬಿಹೇವ್ ಮಾಡಬೇಕು, ಆ ಥರ ತನಗೆ ಇಷ್ಟವಾಗೋ ರೀತಿಯಲ್ಲಿ ಈ ರೀತಿ ಎಲ್ಲ ಮಾಡಬೇಕು, ಅವಳ ಮೇಲೆ ಕೂಡ ಕೆಲವರಲ್ಲಿ ಒತ್ತಡ ಆಗ್ತಾ ಇದೆ. ಅದೇ ರೀತಿ ಹೆಂಗಸರಲ್ಲೂ ಕೂಡ ಈ ಪೋರ್ನೋಗ್ರಫಿ ಇದನ್ನೆಲ್ಲ ನೋಡಿದಾಗ ಏನಾಗಿರುತ್ತೆ, ನನ್ನ ಗಂಡ ಈ ರೀತಿ ಇಲ್ಲ, ಅವರ ಜನನಾಂಗದ ಗಾತ್ರ ಈ ಥರ ಇಲ್ಲ, ಅಥವಾ ಅವ್ರು ಇಷ್ಟೊತ್ತು ತನಕ ಸಂಭೋಗ ಮಾಡಲ್ಲ, ಇದೆಲ್ಲ ಒಂದು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಅಂತ. ಒಂಥರ ಅವರು ನಿರೀಕ್ಷೆನೇ ಕೂಡ ಸರಿ ಇರೋದಿಲ್ಲ. ಸೊ ಆ ರೀತಿ ತೊಂದರೆಗಳು ಬರ್ತಾ ಇದೆ. ಗಂಡ ಹೆಂಡತಿ ಮಧ್ಯದಲ್ಲಿ ಸಂಬಂಧದಲ್ಲಿ ತೊಡಕುಗಳು, ಇವರು ಒಂದು ನೀವು ಹೇಳ್ದಂಗೆ ಅಡಿಕ್ಷನ್, ಅದಕ್ಕೋಸ್ಕರನೇ ಆಗುವಂಥದ್ದು, ಅದರಿಂದ ಆಗುವಂಥ ತೊಂದರೆಗಳು, ಮತ್ತು ಇದರಿಂದ ಹಿಂಸೆ ಕೊಡೋದಾಗಲಿ, ಹಿಂಸೆ ಅವರಲ್ಲಿ ಫ್ರಸ್ಟ್ರೇಷನ್ನು, ಜಗಳ ಕದನ, ಎಷ್ಟೋ ಡೈವರ್ಸ್ ತನಕ ಹೋಗುವಂಥದ್ದು. ಸತ್ಯ ಹೇಳ್ತೀನಿ, ಯಾರು ಮಾತಾಡದೇ ಇರೋ ವಿಚಾರ ಆಗ್ಬಿಟ್ಟಿದೆ ಇದು. ಇದ್ರ ಬಗ್ಗೆ ಯಾರು ಮಾತಾಡೋಕ್ಕೆ ಆಗಲ್ಲ. ಈಗ ಏನಂತ ಮಾತಾಡ್ತೀರಿ? ಯಾರ ಹತ್ರ ಹೊರಗಡೆ ಮನೆಯವ್ರ ಹತ್ರ ಹೇಳಕ್ಕಾಗಲ್ಲ, ಫ್ಯಾಮಿಲಿ ಮೆಂಬರ್ಸ್ ಹತ್ರ ಬಂದಿರೋ ಪ್ರಾಬ್ಲಮ್ ಹತ್ರ ಹೇಳ್ಕೊಳಕ್ಕಾಗಲ್ಲ, ಡಾಕ್ಟರ್ ಹತ್ರ ಹೋಗಕ್ಕೆ ಏನಿದೆ, ಇದಕ್ಕೇನಕ್ಕೆ ಡಾಕ್ಟರ್ ಹತ್ರ ಹೋಗೋದು, ಡಾಕ್ಟರ್ ಹತ್ರ ಹೋಗಿ ಏನು ಮಾಡಬೇಕಾಗಿದೆ ಅಂತ ಅನ್ಸ್ಬಿಡುತ್ತೆ. ಜನಗಳು ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಇವತ್ತು ಈ ರೀತಿ ಪೋರ್ನೋಗ್ರಫಿಗೆ ಅಡಿಕ್ಟ್ ಆಗಿರೋವಂಥದ್ದು, ಆಮೇಲೆ ಸಿಕ್ಕಾಪಟ್ಟೆ ಫ್ಯಾಂಟಸೈಸಿಂಗು, ಅದು ಏನನ್ನೋ ತಿಳ್ಕೊಂಡು ಅವ್ರ ಜೀವನನ ಹಾಳು ಮಾಡ್ಕೋತಾರೆ. ನಿರೀಕ್ಷೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ನಿರೀಕ್ಷೆಗಳಿಗೆ ತಕ್ಕನಾಗಿ ಸಹಜ ಜೀವನ ದಟ್ ಬಿಕಮ್ಸ್ ಅನ್ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್. ಯಾವುದೇ ರೀತಿ ಈಗ ನಾವು ನಿಜ ಜೀವನ ಹೇಗಿದೆ, ರಿಯಾಲಿಟಿ ಏನಿದೆ, ವಾಸ್ತವಕ್ಕೆ ನಾವು ಫಸ್ಟು ತಿಳ್ಕೊಳ್ಬೇಕಾಗಿದೆ. ವಾಸ್ತವ ಏನು, ನಾವು ಎಷ್ಟು ಮಾಡಬೇಕು. ಈಗ ಮೊದಲು ಅದೆಲ್ಲ ಇಲ್ಲದ ಸಮಯದಲ್ಲಿ ಎಲ್ಲರೂ ಖುಷಿಯಾಗಿದ್ರು, ಸಂತೋಷವಾಗಿದ್ದರು. ಅದನ್ನು ಯಾಕಂದರೆ ಅವರ ನಿರೀಕ್ಷೆ ಮಟ್ಟ ಕಡಿಮೆ ಇತ್ತು. ಇವಾಗ ನಿರೀಕ್ಷೆ ಮಟ್ಟನೇ ತುಂಬ ಜಾಸ್ತಿ ಇದೆ, ಅದನ್ನು ತಲುಪೋದಕ್ಕಾಗೋದಿಲ್ಲ. ಆದ್ದರಿಂದ ವೈಜ್ಞಾನಿಕವಾಗಿ ಏನು ಹೇಳುತ್ತೆ ಅಥವಾ ನೀವು ವೈದ್ಯಕೀಯವಾಗಿ ಏನು ಹೇಳುತ್ತೆ, ಯಾವುದು ಸರಿ ಯಾವುದು ತಪ್ಪು, ಫಸ್ಟ್ ಜನಸಾಮಾನ್ಯರಿಗೆ ಅರ್ಥ ಆಗ್ಬೋದು. ಈ ಪೋರ್ನೋಗ್ರಫಿ ಅಥವಾ ಅದೆಲ್ಲ ಕೆಲವರಲ್ಲಿ ಏನಾಗುತ್ತೆ, ಅದನ್ನು ಬರೀ ಒಂದು ಉದ್ರೇಕಕ್ಕೋಸ್ಕರವಾಗಿ, ಅದನ್ನು ಅವ್ರ ಉದ್ರೇಕ ಬರೋಕ್ಕೆ ಅಥವಾ ಅವ್ರ ಸಂಭೋಗ ಕ್ರಿಯೆ ನಡೆಸೋದಕ್ಕೆ ಅದಕ್ಕೋಸ್ಕರವಾಗಿ ಅಷ್ಟರ ಮಟ್ಟದಲ್ಲೇ ಇದ್ರೂ ಪರವಾಗಿಲ್ಲ. ಅದನ್ನು ಮೀರಿ ನಾನು ಆ ಥರ ಇಲ್ಲ ಅನ್ನೋದು ಅವರು ಒಂದು ಆತಂಕ ಖಿನ್ನತೆ ಒಳಗಾಗೋದು, ಅಥವಾ ನನ್ನ ಒಂದು ಸಂಗಾತಿ ಇದೇ ರೀತಿ ಅವ್ರು ವರ್ತಿಸ್ಬೇಕು, ನನ್ನ ಜೊತೆ ಹಾಗೆ ಇರಬೇಕು ಅನ್ನೋದು ಒಂದು ಫೋರ್ಸ್ ಮಾಡೋದಾಗಲಿ, ಅದರಿಂದ ಆಗುವಂಥ ಕೆಟ್ಟ ಪರಿಣಾಮಗಳು ಇದೆಲ್ಲ ಕೂಡ ತೊಂದರೆ ಕೊಡ್ತಾ ಇರೋದು. ಸೊ ಅಂಥ ಸಮಯದಲ್ಲಿ ಅವ್ರಿಗೆ ಹಂಗೆ ಅನಿಸಿದರೆ ಒಂದು ಡಿ ಅಡಿಕ್ಷನ್, ಅದರಿಂದ ಅಡಿಕ್ಷನ್ ಕಡಿಮೆ ಮಾಡೋವಂಥದ್ದು ಒಂದು ಚಿಕಿತ್ಸೆ ಬೇಕಾಗುತ್ತೆ. ಮತ್ತು ಇಬ್ರಿಗೂ ಒಂದು ಆಪ್ತ ಸಮಾಲೋಚನೆ, ಯಾವ್ದು ಸರಿ ಯಾವ್ದು ತಪ್ಪು, ನೀವು ಏನು ಮಾಡ್ಬೋದು. ಈಗ ಲೈಂಗಿಕತೆಯಲ್ಲಿ ಏನಿರೋದು, ಗಂಡ ಹೆಂಡತಿ ಸಂಬಂಧ ಅಥವಾ ಯಾವುದೋ ಸಂಗಾತಿಗಳಾಗಲಿ ದೈಹಿಕ ಸಂಬಂಧ ಮಾಡಬೇಕಾದ್ರೆ ಒಬ್ಬರಿಂದ ಒಬ್ಬರಿಗೆ ತೊಂದರೆ ಆಗಬಾರ್ದು, ಹಿಂಸೆ ಆಗಬಾರ್ದು, ಅವ್ರನ್ನ ದುರುಪಯೋಗ ಮಾಡ್ಕೋಬಾರ್ದು, ಯಾವುದೂ ಬಲವಂತದ ಸಂಭೋಗ ಕ್ರಿಯೆ ಆಗಬಾರ್ದು.
ಅದು ಇರೋದು ಡಿಕ್ಟಮು. ಅದು ಅಷ್ಟರೊಳಗೆ ನೀವು ಇಟ್ಕೊಂಡಾಗ ಯಾವುದೇ ರೀತಿ ನಿಮ್ಮ ಲೈಂಗಿಕ ಚಟುವಟಿಕೆಗಳು, ಸಂಭೋಗಗಳು ಅಥವಾ ನಿಮ್ಮ ಉದ್ರೇಕಗಳು ಯಾವುದೂ ತಪ್ಪಲ್ಲ ಇದರೊಳಗೆ. ಅದರೊಳಗೆ ನನ್ನಿಂದ ನನ್ನ ಸಂಗಾತಿಗೆ ತೊಂದರೆ ಆಗಬಾರ್ದು, ಅವಳಿಗೂ ಇಷ್ಟವಾಗಬೇಕು, ಅಥವಾ ನನ್ನ ಗಂಡನಿಗೂ ಇಷ್ಟವಾಗೋ ರೀತಿಯಲ್ಲಿ ಅವಳು ಬಿಹೇವ್ ಮಾಡಿದ್ರಾಗಲಿ ಅದು ಮಾಡಿ ಅದ್ರಾಗೆ ಯಾವುದೂ ತಪ್ಪಿಲ್ಲ. ಎಷ್ಟೋ ಜನ ಸ್ತ್ರೀಯರಿಗೆ ಇನ್ನೂ ನನ್ನ ಗಂಡ ಈ ರೀತಿ ಹೇಳ್ತಾರೆ, ಆ ರೀತಿ ಮಾಡಂತಾರೆ, ಹಿಂಗೆ ಮಾಡ್ತಾರೆ, ನನಗೆ ಅದೆಲ್ಲ ಇಷ್ಟ ಎಲ್ಲ ಮಾಡಿ ಇನ್ನೂ ಜನರಿಗೆ, ಯಾಕಂದರೆ ಅವರಲ್ಲೂ ಅರಿವು ತಿಳುವಳಿಕೆ ಕಡಿಮೆ ಇರುತ್ತೆ ಸ್ತ್ರೀಯರಲ್ಲಿ. ಯಾವುದು ಮಾಡಿದರೆ ಸರಿ, ಯಾವುದು ಮಾಡಿದರೆ ತಪ್ಪು ಅನ್ನೋದೇ ಅವ್ರಿಗೆ ಬೇಸಿಕಲಿ ಗೊತ್ತಿರಲ್ಲ. ಹಿಂಗೆ ಮಾಡಿದರೆ ಸರಿನಾ, ನಿನಗೆ ಹಿಂಸೆ ಆಗದ ರೀತಿಯಲ್ಲಿ ನಿನಗೆ ಇಷ್ಟವಾಗತ್ತಾ, ನಿನಗೆ ಅದರಿಂದ ತೊಂದರೆ ಆಗಲ್ಲ ರೀತಿ ಆದರೆ ನೀನು ಯಾವುದೇ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರೂ ಏನೂ ತಪ್ಪಿಲ್ಲ.